ಬೋರ್ಡ್ ಎಕ್ಸಾಮ್ ಬಗ್ಗೆ ಭಯ ಹೋಗಲಾಡಿಸಲು ಆತ್ಮವಿಶ್ವಾಸ ಹೆಚ್ಚಿಸಲು 3 ತರಗತಿಗಳಿಗೆ ಪಬ್ಲಿಕ್ ಎಕ್ಸಾಮ್ ಮಾಡಿರುವ ಉದ್ದೇಶ ಎಂದು ಶಿಕ್ಷಣ ಸಚಿವ ಮಧು ಎಸ್ ಬಂಗಾರಪ್ಪ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೇರವಾಗಿ ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಹೋದಾಗ ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟುತ್ತದೆ. ಆ ಭಯವನ್ನ ದೂರ ಮಾಡಲು ಈ 5, 8 ಮತ್ತು 9ನೇ ತರಗತಿಗಳಿಗೆ ಪಬ್ಲಿಕ್ ಎಕ್ಸಾಮ್ ತರಲಾಯಿತು. ಇದು ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತೆಯಿಂದಷ್ಟೇ ಅಲ್ಲದೆ ಯಾರನ್ನು ಫೇಲ್ ಮಾಡುವ ಉದ್ದೇಶ ಇಲ್ಲ ಎಂದರು. ಇಟ್ಸ್ ಅ ಸೈಂಟಿಫಿಕ್ ಸಿಚುವೇಶನ್. ಬೋರ್ಡ್ ಎಕ್ಸಾಮ್ನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದು ತುಂಬ ದಿವಸದಿಂದ ಚರ್ಚೆ ಇತ್ತು. ಟೆಕ್ನಿಕಲಿ ಎಲ್ಲರ ಹತ್ರನೂ ಮಾತಾಡಿ ತೀರ್ಮಾನ ಮಾಡಿರೋದು. ಆ ಬೋರ್ಡ್ ಎಕ್ಸಾಮ್ನ ಅಂತಕ್ಕಂಥದ್ದು ಫೀಲ್ ಬರಬೇಕು. ಇಲ್ಲಾಂದ್ರೆ 10ನೇ ಕ್ಲಾಸಲ್ಲಿ ತುಂಬ ಭಯ ಆಗ್ತಾಯಿತ್ತು, ಅವ್ರಿಗೆ ಎಫೆಕ್ಟ್ ಆಗ್ತಾಯಿತ್ತು. ಅದನ್ನು ಮುಂಚೆ ಇಟ್ ಈಸ್ ಆಲ್ರೆಡಿ ದೇರ್. ಅದನ್ನು ಇನ್ನೊಂದು 2 ಕ್ಲಾಸಿಗೆ ನಾವು ಸೇರಿಸಿರೋದು ಬಿಟ್ಟರೆ ಅಲ್ಲಿ ಫೇಲ್ ಮಾಡ್ತಕ್ಕಂಥದ್ದು ಅದೆಲ್ಲ ಇರೋದಿಲ್ಲ ಅವ್ರ ಎಕ್ಸ್ಪೀರಿಯನ್ಸಿಗೆ. ಎನಿವೇ ದೇ ಹ್ಯಾವ್ ಗಾನ್ ಟು ದ ಕೋರ್ಟ್. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಇವತ್ತು ಕೂಡ ಹಿಯರಿಂಗ್ ಇರೋದ್ರಿಂದ ಅದಾದಮೇಲೆ ನಾನು ಅದು ಚರ್ಚೆ ಮಾಡ್ತೀವಿ. ವಿ ಆರ್ ಕಂಪ್ಲೇ ಮಾಡ್ತೀವಿ, ಏನು ಪರವಾಗಿಲ್ಲ. ಏನು ಜನರು ಆ ಗೊಂದಲ ಮಾಡ್ಕೊಳ್ಳೋದೇನು ಬೇಡ ಅದ್ರ ಬಗ್ಗೆ. ನೋ ಐ ಅಗ್ರಿ. ನಾನು ಡೇಟ್ ಅನೌನ್ಸ್ ಮಾಡಿದ ಮೇಲೆ ಸಂಘ ಸಂಸ್ಥೆಗಳು ಹೋಗಬೇಡಿ ಅಂತ ನಾನು ಹೇಳೋಕ್ಕಾಗತ್ತಾ? ಅದಾದಮೇಲೆ ಕೋರ್ಟು ಈ ಥರ ತೀರ್ಮಾನ ಕೊಟ್ಟ ಮೇಲೆ ಮಾಡಬೇಡಿ ಅನ್ನೋಕ್ಕಾಗತ್ತಾ? ಇದು ಮುಂಚೆನೇ ಚರ್ಚೆ ಆಗಿ ನಾವು ಮುಂಚೆನೇ ಲಾಂಗ್ ಬ್ಯಾಕ್ ಮಾಡಿದ್ವಿ. ಈ ಎಕ್ಸಾಮ್ ಟೈಮಿಗೆ ಇವ್ರು ತರಬಾರ್ದಾಗಿತ್ತು. ಅದನ್ನು ಅವಾಗಲೇ ಫೈಟ್ ಮಾಡಿಬಿಟ್ಟಿದ್ದರೆ ತುಂಬ ಚೆನ್ನಾಗಿರೋದು. ಬಟ್ ಎನಿವೇ ಇಟ್ ಈಸ್ ಇನ್ ದ ಕೋರ್ಟ್. ನಾನು ಏನೇ ಹೇಳಿದ್ರು ಆ್ಯಸ್ ಅ ಮಿನಿಸ್ಟರ್ ನನ್ನ ತಪ್ಪಾಗ್ತದೆ. ಈಗ 3 ಎಕ್ಸಾಮ್ಸು ಇವೆಲ್ಲ ಎಷ್ಟು ಹೆಲ್ಪ್ ಆಗ್ತಾಯಿದೆ. ಮಕ್ಕಳು ಭಾಳ ಸ್ವತಂತ್ರವಾಗಿ ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಯಾವುದು 10th ಮತ್ತು 12th ಎಕ್ಸಾಮ್ನ 3 ಎಕ್ಸಾಮ್ಸ್ ಮಾಡಿರೋದು ಭಾಳ ಕಾನ್ಫಿಡೆನ್ಸ್ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಆದರೂ ಇನ್ನೊಂದು ಅವಕಾಶ ಇದೆ ಅಂತ. ಅದಕ್ಕೆ ನೋ ಪ್ರಾಬ್ಲಮ್. ಐ ಥಿಂಕ್ ಇವತ್ತು ಗೊತ್ತಾಗುತ್ತೆ ನಮಗೆ ಕೋರ್ಟ್ ಏನು ಡೈರೆಕ್ಷನ್ ಇದೆ ಅದನ್ನು ಫಾಲೋ